ಮೂರು ದಿವಸದಿಂದ ಕಾಯ್ತಾ ಇದ್ರ ಬಗ್ಗೆ ಮಾತಾಡಬೇಕಂತ 3 ದಿವಸ ಕಾಯ್ತಾ ಸಭಾಧ್ಯಕ್ಷೆ. ನಾನು ಕೈ ಮುಗಿದು ಕೇಳ್ತೀನಿ, ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ. ನಾವು ಕೂಡ ನಿಮ್ಮ ಮಕ್ಕಳೇ ಸಭಾಧ್ಯಕ್ಷೆ. ದಯವಿಟ್ಟು ನಮಗೆ ಕುಡ್ಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ. ನಾವೇನು ಕೇಳ್ತಾ ಇಲ್ಲ, ನಾವು ಹೆಂಗೋಗಿ ಬದುಕೊಂತೀವಿ, ಕುಡ್ಲಿಕ್ಕೆ ನೀರು ಕೊಡಿ. ಎತ್ತಿನ ವಡೆ ಬಹುಶಃ ನನ್ನ ಮಗ ಇಲ್ಲಿಗೆ ಬಂದಾಗ ಎತ್ತಿನ ವಡೆ ಬರ್ಬೋದು ಅನ್ಸ್ತಾ ಇದೆ. ಇಲ್ಲಿಗೆ ಎತ್ತಿನ ವಡೆ, ಪ್ರತಿ ಇದ್ರಲ್ಲೂ ಎತ್ತಿನ ವಡೆ, ನೀರಂತೂ ಬಂದಿದ್ದಿಲ್ಲ. ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡ್ಲಿಕ್ಕೆ ನೀರು ಕೇಳ್ತಾ ಇದೀವಿ. ನಾನು ಒಂದೊಂದು ದಿವಸ ಹೇಳಿದೆ, ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ನಾಲೆ ಬಂದಿದೆ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಅಂತ. ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ. ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮನೋಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರಿಸ್ಬೇಕಾಗುತ್ತೆ, ಬೇರೆ ರಂಗದಲ್ಲಿ ಕೂಡ ತೋರಿಸ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ, ನಾನು ಎಚ್ಚರಿಕೆ ತಗೊಂಡಿದ್ದಿಲ್ಲ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ 3 ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ. ಇವತ್ತೊಂದು ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಸಭಾಧ್ಯಕ್ಷೆ 2 ನಿಮಿಷ. ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಇಲ್ಲಿದ್ದಾರೆ, ಒಂದು ಮಾತನ್ನು ಹೇಳ್ತೀನಿ ಗೃಹ ಸಚಿವರಿಗೆ, ನನಗೆ ಪರ್ಸನಲ್ ಅಂಕಲ್ ಆಗಬೇಕು. ಪ್ರತಿ IPL ಬಂದ್ರು ಕೂಡ ನನ್ನ ಮುಳಬಾಗಿಲು ಕ್ಷೇತ್ರದಿಂದ 30 ರಿಂದ 40 ಜನ ಮಕ್ಕಳು, ಏನು ಮತ ವಯಸ್ಸಿನ ಮಕ್ಕಳು ಊರು ಬಿಡ್ತಾವ್ರು. ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆ ಸಿಕ್ಕಾಕೊಂಡ್ರು. ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ, ಪೊಲೀಸ್ ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿದೆಯಾ ಅಂತ ಡೌಟ್ ಬರ್ತಾ ಇದೆ ಅಧ್ಯಕ್ಷೆ. ಇವತ್ತು ನಾನು ಮನವಿ ಮಾಡಿದ್ದೀನಿ, ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆ ಮಕ್ಕಳು IPL ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದ್ದಾರೆ. ವಿಶೇಷ ತಂಡವನ್ನು ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಕೈ ಮುಗಿ ನಾನು ಕೇಳ್ಕೊಂತಿದ್ದೆ ಗೃಹ ಸಚಿವರಲ್ಲಿ. ನನ್ನ ಕುಟುಂಬದ ಸ್ವಂತ ಮಕ್ಕಳು ಕೂಡ ಮನೆ ಬಿಟ್ಟವ್ರೆ. ದಯವಿಟ್ಟು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಇರಲಿ ಅಂತ ನಾನು ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಚಿವರೇ, ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ. 3 ದಿವಸದಿಂದ ಕಾಯ್ತಾ ಇದ್ರ ಬಗ್ಗೆ ಮಾತಾಡಬೇಕಂತ 3 ದಿವಸ ಕಾಯ್ತಾ ಸಭಾಧ್ಯಕ್ಷೆ. ನಾನು ಕೈ ಮುಗಿದು ಕೇಳ್ತೀನಿ, ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ. ನಾವು ಕೂಡ ನಿಮ್ಮ ಮಕ್ಕಳೇ ಸಭಾಧ್ಯಕ್ಷೆ. ದಯವಿಟ್ಟು ನಮಗೆ ಕುಡ್ಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ. ನಾವೇನು ಕೇಳ್ತಾ ಇಲ್ಲ, ನಾವು ಹೆಂಗೋಗಿ ಬದುಕೊಂತೀವಿ, ಕುಡ್ಲಿಕ್ಕೆ ನೀರು ಕೊಡಿ. ಎತ್ತಿನ ವಡೆ ಬಹುಶಃ ನನ್ನ ಮಗ ಇಲ್ಲಿಗೆ ಬಂದಾಗ ಎತ್ತಿನ ವಡೆ ಬರ್ಬೋದು ಅನ್ಸ್ತಾ ಇದೆ. ಇಲ್ಲಿಗೆ ಎತ್ತಿನ ವಡೆ, ಪ್ರತಿ ಇದ್ರಲ್ಲೂ ಎತ್ತಿನ ವಡೆ, ನೀರಂತೂ ಬಂದಿದ್ದಿಲ್ಲ. ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡ್ಲಿಕ್ಕೆ ನೀರು ಕೇಳ್ತಾ ಇದೀವಿ. ನಾನು ಒಂದೊಂದು ದಿವಸ ಹೇಳಿದೆ, ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ನಾಲೆ ಬಂದಿದೆ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಅಂತ. ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ. ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮನೋಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರಿಸ್ಬೇಕಾಗುತ್ತೆ, ಬೇರೆ ರಂಗದಲ್ಲಿ ಕೂಡ ತೋರಿಸ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ, ನಾನು ಎಚ್ಚರಿಕೆ ತಗೊಂಡಿದ್ದಿಲ್ಲ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ 3 ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ. ಇವತ್ತೊಂದು ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಸಭಾಧ್ಯಕ್ಷೆ 2 ನಿಮಿಷ. ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಇಲ್ಲಿದ್ದಾರೆ, ಒಂದು ಮಾತನ್ನು ಹೇಳ್ತೀನಿ ಗೃಹ ಸಚಿವರಿಗೆ, ನನಗೆ ಪರ್ಸನಲ್ ಅಂಕಲ್ ಆಗಬೇಕು. ಪ್ರತಿ IPL ಬಂದ್ರು ಕೂಡ ನನ್ನ ಮುಳಬಾಗಿಲು ಕ್ಷೇತ್ರದಿಂದ 30 ರಿಂದ 40 ಜನ ಮಕ್ಕಳು, ಏನು ಮತ ವಯಸ್ಸಿನ ಮಕ್ಕಳು ಊರು ಬಿಡ್ತಾವ್ರು. ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆ ಸಿಕ್ಕಾಕೊಂಡ್ರು. ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ, ಪೊಲೀಸ್ ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿದೆಯಾ ಅಂತ ಡೌಟ್ ಬರ್ತಾ ಇದೆ ಅಧ್ಯಕ್ಷೆ. ಇವತ್ತು ನಾನು ಮನವಿ ಮಾಡಿದ್ದೀನಿ, ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆ ಮಕ್ಕಳು IPL ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದ್ದಾರೆ. ವಿಶೇಷ ತಂಡವನ್ನು ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಅಂತ ಕೈ ಮುಗಿ ನಾನು ಕೇಳ್ಕೊಂತಿದ್ದೆ ಗೃಹ ಸಚಿವರಲ್ಲಿ. ನನ್ನ ಕುಟುಂಬದ ಸ್ವಂತ ಮಕ್ಕಳು ಕೂಡ ಮನೆ ಬಿಟ್ಟವ್ರೆ. ದಯವಿಟ್ಟು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಇರಲಿ ಅಂತ ನಾನು ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಚಿವರೇ, ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ.